ಸರ್ ಇದು ಬಂದು ಬೆಂಗಳೂರು ಡಿಸ್ಟಿಕ್ಕು ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆ ಹೋಬಳಿ ಗಂಟಗಾನಹಳ್ಳಿ ಅಂತ. ಇನ್ನೊಂದು ಏನಂದ್ರೆ ಇದು ಒಂದು ಘಾಟಿಗೆ ತುಂಬಾ ಹತ್ತಿರವಾಗಿರುವಂತ ದೇವಸ್ಥಾನ ಆಗಿದೆ ಸರ್. ಕಷ್ಟಗಳ ಆರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ತುಂಬಾ ಇದೆ ಸರ್, ತುಂಬಾ ಇದೆ. ಈಗಲೂ ಕೂಡ ಒಬ್ರು ಇಲ್ಲಿ ಅಮ್ಮನವ್ರ ಹತ್ರ ಬಂದು ಅವ್ರ ಕೆಲಸ ಮತ್ತೆ ಅವರು ಒಂದು ಮದುವೆ ವಿಚಾರವಾಗಿ ಎಲ್ಲ ಒಂದು ಸುಗಮವಾಗಿ ನಡೆದಿರೋದ್ರಿಂದ ಇವತ್ತು ಅಮ್ಮನವ್ರಿಗೆ ವಿಶೇಷವಾಗಿ ಮಡ್ಲಕ್ಕಿ ಪೂಜೆ ಅನ್ನೋದನ್ನ ಮಾಡಿಸ್ತಾರೆ ಸರ್. ತುಂಬಾ ಜನ ಬಂದು ಅವ್ರ ಹರಕೆಗಳನ್ನು ತೀರ್ಸ್ಕೊಂಡು ಹೋಗಿದ್ದಾರೆ ಸರ್. ಅವ್ರು ಅಂದ್ಕೊಂಡಂಗೆ ಸಮಸ್ಯೆ ಡ್ರಿಂಕ್ಸ್ ಸ್ವಲ್ಪ ಜಾಸ್ತಿ ಆಗಿತ್ತು ಇತ್ತೀಚೆಗೆ, ಅದಾದ್ಮೇಲೆ ಬಿಡಿಸ್ಬೇಕಲ್ವ ಅಂದ್ಬಿಟ್ಟು ಬಂದ್ವಿ. ಕೆಲವರೆಲ್ಲ ಡ್ರಿಂಕ್ಸ್ ಬಿಡೋರು ಎಲ್ಲ ಹೇಳೋರು, ನಮಗೆ ದೂರ ಇದ್ದೀವಲ್ವಾ 15 ದಿವಸಕ್ಕೊಮ್ಮೆ ಬನ್ನಿ ಅಂತ ಹೇಳಿದ್ದಾರೆ. ಮುಂಚೆ ಚೆನ್ನಾಗಿದ್ರು, ಈಗ ಮನೆ ತಗೊಂಡ್ಮೇಲೆ ಮಂಗಳೂರಲ್ಲಿ ಸ್ವಲ್ಪ ಓವರ್ ಡ್ರಿಂಕ್ಸ್ ಮಾಡಿದ್ರು. ಸೊ ಎಲ್ಲ ನಾರ್ಮಲ್ ಅಂತಾನೆ ಬರ್ತಾ ಇದೆ, ಬಟ್ ಪೈನ್ ಮಾತ್ರ ಕಡಿಮೆ ಆಗಿಲ್ಲ. ಸೊ ಕಮ್ಮಿ ಆಗ್ಬೋದು ಅಂತ ನಂಬಿದ್ವಿ. ಈ ವಾರ ಪರವಾಗಿಲ್ಲ ನಮಗೆ. ನಂದು ಮದುವೆ ಆಗ್ತಾ ಇರಲಿಲ್ಲ, ಮದುವೆ ವಿಷಯಕ್ಕೆ ಬರ್ತಾ ಇದೆ. ಮುಂಚೆ ಕೆಲಸದ ವಿಷಯಕ್ಕೆ ಬಂದಿದೆ. 1 ತಿಂಗಳ ಒಳಗಡೆ ಕೊಡ್ತೀನಿ ಅಂತ ಹೇಳಿತ್ತು. 1 ತಿಂಗಳು ತುಂಬಿರಲಿಲ್ಲ, ಮದುವೆ ಸೆಟ್ ಆಗೋಯ್ತು. 1 ತಿಂಗಳೂ ತುಂಬಿರಲಿಲ್ಲ. ಸರ್ ಇದು ಬಂದು ಬೆಂಗಳೂರು ಡಿಸ್ಟಿಕ್ಕು ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆ ಹೋಬಳಿ ಗಂಟಗಾನಹಳ್ಳಿ ಅಂತ. ಇನ್ನೊಂದು ಏನಂದ್ರೆ ಇದು ಒಂದು ಘಾಟಿಗೆ ತುಂಬಾ ಹತ್ತಿರವಾಗಿರುವಂತ ದೇವಸ್ಥಾನ ಆಗಿದೆ ಸರ್. ಘಾಟಿಗೆ ತುಂಬಾ ಅಂದ್ರೆ ತುಂಬಾ ಹತ್ರ, ಒಂದು 6 ಕಿಲೋಮೀಟರ್ ಆಗುತ್ತೆ. ಘಾಟಿಗೆ ಬಂದು ಆ ಒಂದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಅವರ ದರ್ಶನ ಪಡ್ಕೊಂಡು ಇಲ್ಲಿಗೆ ಬರಬಹುದು ಸರ್. ಯಾಕಂದ್ರೆ ಇದು ಅಮ್ಮ ಪಾರ್ವತಿ ಸ್ವರೂಪ ಶಕ್ತಿ ಅಮ್ಮನವರು ಅಂತ ಪೂಜಿಸ್ತಿರೋದಲ್ವಾ. ಶಕ್ತಿ ಅಮ್ಮನವ್ರಿಗೆ ಒಂದು ಮಗನ ಒಂದು ರೂಪ ಆಗುತ್ತೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ. ಅಲ್ಲಿಂದ ಇಲ್ಲಿಗೆ ಬರೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಇನ್ನೊಂದು ಬಂದು ನಂದಿ ಕೂಡ ಹತ್ರ ಇದೆ, ನಂದಿ ಬೆಟ್ಟ ಕೂಡ ಹತ್ರ ಇದೆ, ಒಂದು ಶಿವನ ದೇವಸ್ಥಾನ ಕೂಡ ಹತ್ರ ಇದೆ. ಘಾಟಿ ಸುಬ್ರಹ್ಮಣ್ಯ, ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವರು ಮತ್ತೆ ನಂದಿ, ಇವು 3 ಕೂಡ ಒಂದೇ ಡೈರೆಕ್ಷನ್ ನಲ್ಲಿ ಇರೋದ್ರಿಂದ ಬರುವಂತ ಭಕ್ತಾದಿಗಳಿಗೆ ಒಂದು 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 ಕುಟುಂಬನೇ, ಒಂದು ಫ್ಯಾಮಿಲಿನೇ ಸಿಕ್ದಂಗಾಗುತ್ತೆ. ಅವ್ರ ದರ್ಶನ ಎಲ್ಲಾನು ಪಡ್ಕೊಂಡು ಹೋಗ್ಬೋದು ಸರ್ ಭಕ್ತರು. ಒಳ್ಳೇದಾಗುತ್ತೆ. ಅಮ್ಮನವ್ರ ದೇವಸ್ಥಾನ ಶುರುವಾಗಿ ಒಂದು 6 ವರ್ಷ ಇದಾಗಿದೆ ಸರ್. 6 ವರ್ಷ ಆಗಿ ಇನ್ನು ಮುಂದುವರಿತಿದೆ ಸರ್. ತುಂಬಾ ಲೆಕ್ಕ ಇಲ್ಲದಷ್ಟು ಭಕ್ತಾದಿಗಳು ಬಂದು ಹೋಗಿದ್ದಾರೆ ಸರ್. ಸರ್ ಕಷ್ಟಗಳ ಆರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ, ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್, ಆಸ್ತಿ ವಿಚಾರ, ಮತ್ತೆ ಇನ್ನೊಂದು ಕೋರ್ಟ್ ಕೇಸು, ಮತ್ತೆ ಗಾಳಿ ಸಮಸ್ಯೆ, ದೇಹದಲ್ಲಿ ತುಂಬ ಹಲವಾರು ಬಾಧೆಗಳು, ಕೈಕಾಲು ಸುಸ್ತು, ನೋವು, ಇನ್ನು ಹಲವಾರು ರೀತಿ ಸಮಸ್ಯೆಗಳಿಗೆಲ್ಲ ಬಂದು ಇಲ್ಲಿ ಒಂದು ಅಮ್ಮನವ್ರ ಹತ್ರ ಹರಕೆ ಕಟ್ಕೊಂಡು ಹೋಗಿದ್ದಾರೆ ಸರ್. ತುಂಬಾ ಇದೆ ಸರ್, ತುಂಬಾ ಇದೆ. ಈಗಲೂ ಕೂಡ ಒಬ್ರು ಇಲ್ಲಿ ಅಮ್ಮನವ್ರ ಹತ್ರ ಬಂದು ಅವ್ರ ಕೆಲಸ ಮತ್ತೆ ಅವರು ಒಂದು ಮದುವೆ ವಿಚಾರವಾಗಿ ಎಲ್ಲ ಒಂದು ಸುಗಮವಾಗಿ ನಡೆದಿರೋದ್ರಿಂದ ಇವತ್ತು ಅಮ್ಮನವ್ರಿಗೆ ವಿಶೇಷವಾಗಿ ಮಡ್ಲಕ್ಕಿ ಪೂಜೆ ಅನ್ನೋದನ್ನ ಮಾಡಿಸ್ತಾರೆ ಸರ್. ಇಲ್ಲೇ ನಮ್ಮ ಕಣ್ಣು ಮುಂದೆನೆ ಸಿಗ್ತಾರೆ. ತುಂಬಾ ಜನ ಬಂದು ಅವ್ರ ಹರಕೆಗಳನ್ನು ತೀರ್ಸ್ಕೊಂಡು ಹೋಗಿದ್ದಾರೆ ಸರ್. ಅವ್ರು ಅಂದ್ಕೊಂಡಂಗೆ ಅವರೇ ಮುಂದೆ ನಿಂತು ಅಮ್ಮನವ್ರ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ಖುಷಿ ಆಗ್ತಾ ಇದೆ ಸರ್. ಅಮ್ಮ ಹೇಳಿತ್ತು ಮದುವೆ ಆದಮೇಲೆ ನನ್ನ ಮಗಳನ್ನ ಕರ್ಕೊಂಬರ್ಬೇಕು, ಮಡ್ಲಕ್ಕಿ ಕೊಡೋಕ್ಕೆ ಪ್ರಸಾದ ಇದು ಮಾಡಿಸ್ಬೇಕು ಅಂತ ಹೇಳಿತ್ತು. ಬಂದ್ವಿ. ನಮಗೆ ಅಷ್ಟು ಇದಿರಲಿಲ್ಲ, ನಮ್ಮ ಭಕ್ತಿಲಿ ನಾವು ಬಂದು ಮಾಡಿದ್ದೀವಿ. ತುಂಬ ಖುಷಿ ಆಗ್ತಿದೆ ಸರ್. ಜೀವನದಲ್ಲಿ ಮದುವೆ ಇನ್ನೂ 20 ಡೇಸ್ ಆಗಿದೆ, ಬಟ್ ನನ್ನನ್ನು ಅರ್ಥ ಮಾಡ್ಕೊಳ್ಳೋಂಥ ಹೆಂಡ್ತಿನ ಕೊಟ್ಟಿದೆ ಸರ್ ಅಮ್ಮ. ನಮಗಿದೆ ಖುಷಿ. ಜೀವನದಲ್ಲಿ ಇನ್ನೇನಿಲ್ಲ ಸರ್. ನಾವು ಒಬ್ರು ನಂಬಿದ ಮೇಲೆ ನಮ್ಮ ಕೈ ಬಿಡಲ್ಲ. ನಾವು ಮುಂದೆ ಹೋಗ್ಬೇಕು ಅಂದರೆ ಒಂದು ಶಕ್ತಿ ಇರಲೇಬೇಕು ಬೆನ್ನಿಂದ. ಚೆನ್ನಾಗಿದ್ದೀವಿ ಸರ್. ಮನೇಲೆಲ್ಲ ಚೆನ್ನಾಗಿದೆ, ಫ್ರೆಂಡ್ ಸರ್ಕಲ್, ಕೆಲಸ ಎಲ್ಲ ಚೆನ್ನಾಗಿದ್ದೀವಿ ಸರ್. ನಾವು ಸುಳ್ಳು ಕೆಲವರು ಇನ್ನೊಂದು ಮೀಡಿಯಾದಲ್ಲಿ ನಾನು ಹೇಳಿದೆ, ನಮಗೆ ಕೆಟ್ಟದಾಗೆಲ್ಲ ಸ್ವಲ್ಪ ಕಮೆಂಟ್ ಹಾಕಿದ್ರು. ಇನ್ನು ಕೆಲವರು ಒಳ್ಳೇದಿದ್ನು, ಅವ್ರಿಗೆ ಗೊತ್ತಿಲ್ಲ ಸತ್ಯಾಂಶ ಯಾವುದು ಅಂತ. ಸೊ ಅವರಿಗೆ ಏನಂತಂದ್ರೆ ಅವ್ರಿಗೊಂದು ನೋವು ಬಿದ್ದಾಗ ಅವಾಗ ಗೊತ್ತಾಗುತ್ತೆ, ಓ ಇಲ್ಲಿ ಏನೋ ಒಂದು ಆಗುತ್ತೆ ಅಂತ. ಸೊ ಇಲ್ಲಿ ನಮಗಿಂತ ನಾನು ತುಂಬ ಕೆಳಗಡೆ
ಇದ್ದಂಥ ವ್ಯಕ್ತಿ ನಾನು. ಇಲ್ಲಿ ಬಂದಮೇಲೆ ನನಗೆಲ್ಲ ಚೆನ್ನಾಗಿ, ಕೆಲವ್ರು ಹೇಳ್ತಾರೆ ಮೂಢನಂಬಿಕೆ ಜನ ಹಂಗೆ ಹಿಂಗೆ ಅಂತ, ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಒಂದ್ಸಲಿ ಬಂದಿಲ್ಲಿ ನೋಡಲಿ, ಇಲ್ಲಿ ಯಾವುದೇ ಥರ 1,50,000 3,000 5,000 ಹಿಂಗೆಲ್ಲೂ ಕೇಳಲ್ಲ. ಕಡಿಮೆ ಇದ್ರಲ್ಲೇ ಬಂದಿಲ್ಲಲ್ಲ, ತುಂಬ ದೂರ ಲಾಂಗಿಂದ ಬರ್ತಾರೆ, ಶಿವಮೊಗ್ಗ ಎಲ್ಲ ಕಡೆಯಿಂದ ಬರ್ತಾರೆ. ಇಲ್ಲಿ ಬಂದರೆ ಒಳ್ಳೆ ಅನುಕೂಲ ಪಡ್ಕೊಂಡು ಹೋಗ್ತಾರೆ. ನಾನು ಒಬ್ಬ ಅಂತ ಅಲ್ಲ, ತುಂಬ ಜನ ಬರ್ತಾರೆ. ಇಲ್ಲಿ ತುಂಬ ಗುರುಗಳು ತುಂಬ ಒಳ್ಳೆಯವರು. ಇಲ್ಲಿ ದೇವಸ್ಥಾನದಲ್ಲಿ ಏನೇ ಇದ್ದರೂ ಪರಿಹಾರದ ಬಗ್ಗೆ ಹೇಳ್ತಾರೆ. ತುಂಬ ಕಷ್ಟದಲ್ಲಿ ನಿಂತವರು ಬನ್ನಿ, ನಿಮಗೂ ಒಳ್ಳೆಯದಾಗಲಿ, ನಮಗೆಲ್ಲ ಒಳ್ಳೆಯದಾಗಿದೆ. ಮೂಢನಂಬಿಕೆ ಅಂತ ಇರೋರು ಅವರು ಬನ್ನಿ, ಅವ್ರಿಗೂ ಇಲ್ಲಿ ಏನಂತ ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ನಾನು ಲಾಸ್ಟ್ ಟೈಮು ಮಾತಾಡಿದಾಗ ನನಗೂ ಕಮೆಂಟ್ಸ್ಗಳು ಹಾಕಿದ್ರು, ನಮ್ಮ ಅಣ್ಣದಿರು ನಮ್ಮ ಅಕ್ಕ ತಂಗಿದಿರು ಸ್ವಲ್ಪ ಮೂಢನಂಬಿಕೆ ಜನ ಹಂಗೆ ಹಿಂಗೆ ಅಂತ. ಅವ್ರಿಗೂ ಇಲ್ಲಿ ಬಂದರೆ ಗೊತ್ತಾಗುತ್ತೆ, ಅಲ್ಲಿ ಕೂತ್ಕೊಂಡು ಮಾತಾಡೋದಂಥದ್ದಲ್ಲ. ಇನ್ನೊಂದು ಏನೇ ನಮಗಿಂತ ಇವತ್ತು ಚೆನ್ನಾಗಿದ್ದೀವಿ ನಾವು, ಇವತ್ತೆಲ್ಲ ಇದ್ದೀವಿ ಅಂದರೆ ಅಮ್ಮನೇ ಕಾರಣ. ಇವತ್ತು ಒಳ್ಳೆ ಹುಡುಗಿ ಕೊಟ್ಟು ಮದುವೆ ಮಾಡಿದೆ, ಎಲ್ಲೂ ಸಿಗ್ತಾ 5 ವರ್ಷದಿಂದ ನೋಡ್ತಿದ್ದೆ, ಎಲ್ಲೂ ಸೆಟ್ ಆಗ್ತಿರ್ಲಿಲ್ಲ. ಇವತ್ತು ಚೆನ್ನಾಗಿದ್ದೀವಿ ಲೈಫಲ್ಲಿ. ಅದು ಕಾರಣ ಅಮ್ಮ, ಗುರುಗಳು, ಅಕ್ಕನೇ ಕಾರಣ. ಅಮ್ಮ ಹೇಳ್ದಂಗೆ ಗುರುಗಳು ನಮ್ಗೆ ಹೇಳಿದ್ರು ಈ ಥರ ಮಾಡಬೇಕು ಅಂತ ಹೇಳ್ಕೊಟ್ರು. ನಾವು ಆ ಥರ ಪಾಲಿಸ್ಕೊಂಬಂದು ಇವತ್ತು ನಾವು ಚೆನ್ನಾಗಿದ್ದೀವಿ. ಸರಿ, ಕಲ್ಲಿಂದ ಏನಂದರೆ ಇವಾಗ ಎಲ್ಲ ಕಡೆನೂ ಏನಂದರೆ ಅಮ್ಮನವರು ಒಂದು ಇದು ಮಾಡಿಬಿಟ್ಟು ಅವ್ರು ಪ್ರಶ್ನೆ ಕೊಡ್ತಾರೆ. ಈ ಜಾಗದಲ್ಲಿ ಆ ಥರ ಇಲ್ಲ ಸರ್. ಈ ಜಾಗದಲ್ಲಿ ಬಂದ್ಬಿಟ್ಟು ಯಾವ ಥರ ಅಂದರೆ ಅವರೇ ಪ್ರಶ್ನೆ ಅವರೇ ಕೂತ್ಕೊತಾರೆ, ಕಲ್ ಮೇಲೆ ಪ್ರಶ್ನೆ ಕೇಳ್ತೀವಿ ಅಷ್ಟೇ. ಅಮ್ಮನ ಹತ್ರ ಪ್ರಶ್ನೆ ಕೇಳಿದಾಗ ಅಕಸ್ಮಾತ್ ಆಗುತ್ತೆ ನನಗಿತ್ತಂದರೆ ಎಡಗಡೆ ಕೊಡುತ್ತೆ ಸರ್, ಇನ್ನು ಸ್ವಲ್ಪ ಸ್ಲೋ ಆಗುತ್ತೆ ಅಂದರೆ ಬಲಗಡೆ ಕೊಡುತ್ತೆ, ಆಗೋದಿಲ್ಲ ಅಂದರೆ ಸ್ಟಾಪ್ ಆಗುತ್ತೆ ಸರ್ ಕಲ್ಲು. ಇದೇ ಫಸ್ಟ್ ಟೈಮ್ ಬಂದಿರೋದು. ಅಂದರೆ ವಿಶೇಷ ನಮ್ಗೆ ಏನು ಅನಿಸಿದ್ದು ಅಂದರೆ, ಒಂದು ಕಲ್ಲು ಸಾಧ್ಯವಿಲ್ಲ ನಾವು ಕೂತ್ಕೊಂಡ್ರೆ. ನಮಗೆ ಎಕ್ಸ್ಪೀರಿಯನ್ಸ್ ಆಗಿರೋದು, ಇವ್ರಿಗೆ ಆಗಿರೋದು ಹೇಳ್ತಿದ್ದಾರೆ. ಅದಾಗದೇ ಎಡಕ್ಕೆ ಬಲಕ್ಕೆ ತಿರುಗುತ್ತಲ್ಲ, ಅದೇ ಒಂದು ದೇವ್ರದ್ದು ಮಹಿಮೆ ಅಂತ ನಾವು ನಂಬಿರೋದು. ಬೇರೆ ಏನೋ ಒಂದು ಕಾಟಚಾರಿಕೆ ಮಾಡ್ತಾರೆ ಅಂತ ಹೇಳ್ಬೋದಿತ್ತು. ಆ ಕಲ್ಲಿನ ಮಹಿಮೆನೇ ನಮಗೆ ನಂಬಿಕೆ ಬರ್ಸಿದ್ದು ದೇವ್ರ ಮೇಲೆ. ಸಮಸ್ಯೆ ಡ್ರಿಂಕ್ಸ್ ಸ್ವಲ್ಪ ಜಾಸ್ತಿ ಆಗಿತ್ತು ಇತ್ತೀಚೆಗೆ. ಮುಂಚೆ ಚೆನ್ನಾಗಿದ್ರು, ಈಗ ಮನೆ ತಗೊಂಡ್ಮೇಲೆ ಮಂಗಳೂರಲ್ಲಿ ಸ್ವಲ್ಪ ಓವರ್ ಡ್ರಿಂಕ್ಸ್ ಮಾಡಿದ್ರು. ಅದಾದಮೇಲೆ ಬಿಡಿಸ್ಬೇಕಲ್ವ ಅಂದ್ಬಿಟ್ಟು ಬಂದ್ವಿ. ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿದ್ದೆ, ಕೆಲವರೆಲ್ಲ ಡ್ರಿಂಕ್ಸ್ ಬಿಡೋರು ಎಲ್ಲ ಹೇಳೋರು ಇಲ್ಲಿ ಬಿಟ್ಟಿದ್ದೇವೆ ಅಂತ. ನಮ್ಮದು ಒಂದು ಇರಲಿ ಅಮ್ಮನಿಗೆ ಅಂತ ನಾವು ಬಂದಿದ್ದೀವಿ. ಒಳ್ಳೇದಾದ್ರು ಸಾಕು. 9 ವಾರ. ನಮಗೆ ದೂರ ಇದ್ದೀವಲ್ವಾ, 15 ದಿವಸಕ್ಕೊಮ್ಮೆ ಬನ್ನಿ ಅಂತ ಹೇಳಿದ್ದಾರೆ. ನಮ್ಮದು ಅರ್ಧೇಶನಹಳ್ಳಿ ಅಂತ, ದೊಡ್ಡಬಳ್ಳಾಪುರ. ಇವಾಗ 4 ವಾರ ಆಯ್ತಿದ್ದು. 4ನೇ ವಾರ ಆಯ್ತು. ಏನು ಸಮಸ್ಯೆ? ನಮಗೆ ಆರೋಗ್ಯ ಸಮಸ್ಯೆ ತುಂಬ ಇತ್ತು. ಮೇನ್ ಆರೋಗ್ಯ ಸಮಸ್ಯೆನೇ. ಎಲ್ಲ ಕಡೆ ಹೋದ್ರೂ, ಹಾಸ್ಪಿಟ್ಲು ಬೇರೆ ಕಡೆ ಎಲ್ಲ ಹೋದ್ರೂ ಎಲ್ಲೂ ಸರಿ ಹೋಗಿಲ್ಲ. ಇದುವರೆಗೆ 1-2 ದಿನ ಸರಿ ಹೋಗೋದು, ಆಮೇಲೆ ಮತ್ತೆ ಸ್ಟಾರ್ಟ್ ಆಗೋದು. ಮೇನ್ ಬ್ಯಾಕ್ ಪೈನಿಂದ ಜಾಸ್ತಿ ಸಫರ್ ಆಗಿದ್ವಿ. ಈಗ 4 ವಾರದಿಂದ ಸರಿ ಇವತ್ತು ಈ ವಾರ ಸ್ವಲ್ಪ ಪರವಾಗಿಲ್ಲ. ಲಾಸ್ಟ್ ವೀಕ್ ನನಗೆ ಈ ಥರ ರೌಂಡ್ಸ್ ಹೊಡೆದ್ನಲ್ಲ, ಅದು ಆಗ್ತಿರ್ಲಿಲ್ಲ. ಇದು ಕಾಲೆಲ್ಲ ಹಿಡ್ಕೊತಿತ್ತು, ಬೆನ್ನೆಲ್ಲ, ಅದು ಹೊತ್ಕೊಂಡು ತಿರ್ಗಕ್ಕೆ ಆಗ್ತಾ ಇರಲಿಲ್ಲ. ಈ ವಾರ ಸ್ವಲ್ಪ ಪರವಾಗಿಲ್ಲ. ಅಮ್ಮ ಇದು ಪೂಜೆ ಎಲ್ಲ ಹೇಳಿದೆ, ಅದು ಮಾಡ್ತಾ ಇದ್ದೀವಿ. ಸೊ ಅದು ಮಾಡಿದಾಗಿಂದ ನಮಗೆ ಸ್ವಲ್ಪ ಪರವಾಗಿಲ್ಲ, ಉತ್ತಮವಾಗಿದೆ ಮುಂಚೆಗಿಂತ. ಮೊಡಕೆ ಹೊತ್ಕೊಂಡು 3 ರೌಂಡ್ ತಿರುಗ್ತೀವಿ. ಮತ್ತು ಇದು ಅಮ್ಮನ ಹೊತ್ಕೊಂಡ್ಬಿಟ್ಟು 48 ಬಾರಿ ತಿರುಗ್ತೀವಿ, ಮುಡುಕು ಕಟ್ತೀವಿ. ಮತ್ತು ನಮಗೆ ಪೂಜೆ ಹೇಳಿದೆ, ಅದು ಒಂದು 3 ಸಾಮಾನು ಹೇಳಿದೆ. ಅದನ್ನು ನಾವು ಮನೆಯಲ್ಲೇ ಉಳಿಸ್ಕೊಂಡು ಇಟ್ಕೊಂಡ್ಬಿಟ್ಟು ಇಲ್ಲಿ ತಂದುಬಿಟ್ಟು ಅರ್ಧಬಿಟ್ಟು ಇಲ್ಲಿ 9 ಶಕ್ತಿಗಳಿದ್ದಾವೆ ಸುತ್ತು. ಸೊ ಒಂದೊಂದು ವಾರ ಒಂದೊಂದು ಶಕ್ತಿಗೆ ಅದನ್ನು ಹಚ್ಬಿಟ್ಟು ಪೂಜೆ ಮಾಡ್ತೀವಿ. 9 ವಾರ ಪೂಜೆ ಹೇಳಿದೆ ಅದು. ಈಗ 4 ವಾರದಿಂದ ಇದನ್ನೇ ಮಾಡ್ತಾ ಇದ್ದೀವಿ. ಹಾಂ.
9 ವಾರ ಯಾಕೆ ಕಟ್ಟಬೇಕಂದ್ರೆ ಈ ಒಂದು ಶ್ರೀ ಶಕ್ತಿ ಜ್ಞಾನದೇವಿ ಒಂದು ದೇವಸ್ಥಾನದ ಒಂದು ಅಗ್ನಿ ಮೂಲೆಯಲ್ಲಿರುವಂಥ ವಿಶೇಷವಾದಂಥ ಒಂದು ಮರ ಆಗಿದೆ. ಯಾವಾಗ ಅವರು ಕಷ್ಟಗಳನ್ನು ಹೇಳ್ಕೊಂಡು ಈ ಮರಕ್ಕೆ ಮುಡುಪನ್ನು ಕಟ್ತಾರೋ ಆ ಕಷ್ಟಗಳು ಒಂದು ಅಗ್ನಿಯಲ್ಲಿ ಆಹುತಿ ಆದಂಗೆ ಆಹುತಿ ಆಗ್ತವೆ ಅನ್ನೋದು ಒಂದು ನಂಬಿಕೆ ಆಗಿದೆ ಸರ್. ಯಾವಾಗ ಅವ್ರು 48 ಪ್ರದಕ್ಷಿಣೆ ಮಾಡಿ ಅವರು ಒಂದು ಕಷ್ಟ ನೋವನ್ನು ಹೇಳ್ಕೊಂಡು ಅಮ್ಮನವ್ರ ಹತ್ರ ಬೇಡ್ಕೊಂಡು ಕಟ್ತಾರಲ್ವ, ಅದಕ್ಕೆ ಅದೇ ಆದಂಥ ಉತ್ತರ ಅಮ್ಮನವ್ರ ಕಡೆಯಿಂದ ಸಿಗುತ್ತೆ ಸರ್. ಇನ್ನೊಂದು ಬಂದು ಈ ಮರದ ಒಂದು ವಿಶೇಷತೆ ಏನಂದರೆ ಈ ಒಂದು ಮರದಲ್ಲಿ ಹೂ ಬಂದು ಒಂದು ಹಾವಿನ ಹೆಡೆ ಥರ ಇದೆ ಸರ್, ಹಾವಿನ ಹೆಡೆ ರೂಪದಲ್ಲಿ ಇದೆ ಸರ್. ಇದು ಬಂದು ಬೆಂಗಳೂರು ಡಿಸ್ಟಿಕ್ಕು ದೊಡ್ಡಬಳ್ಳಾಪುರ ತಾಲೂಕು ತೂಬ್ಗೆರೆ ಹೋಬಳಿ ಗಂಟ್ಗಾನಹಳ್ಳಿ ಅಂತ. ಇನ್ನೊಂದು ಏನಂದರೆ ಇದು ಒಂದು ಘಾಟಿಗೆ ತುಂಬ ಹತ್ತಿರವಾಗಿರುವಂಥ ದೇವಸ್ಥಾನ ಆಗಿದೆ ಸರ್. ಘಾಟಿಗೆ ತುಂಬ ಅಂದರೆ ತುಂಬ ಹತ್ತಿರ, ಒಂದು 6 ಕಿಲೋಮೀಟರ್ ಆಗುತ್ತೆ. ಘಾಟಿಗೆ ಬಂದು ಆ ಒಂದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಅವರ ದರ್ಶನ ಪಡ್ಕೊಂಡು ಇಲ್ಲಿಗೆ ಬರಬಹುದು ಸರ್. ಯಾಕಂದರೆ ಇದು ಅಮ್ಮ ಪಾರ್ವತಿ ಸ್ವರೂಪ ಶಕ್ತಿ ಅಮ್ಮನವರು ಅಂತ ಪೂಜಿಸ್ತಿರೋದಲ್ವ. ಶಕ್ತಿ ಅಮ್ಮನವ್ರಿಗೆ ಒಂದು ಮಗನ ಒಂದು ರೂಪ ಆಗುತ್ತೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ. ಅಲ್ಲಿಂದ ಇಲ್ಲಿಗೆ ಬರೋದ್ರಿಂದ ತುಂಬ ಒಳ್ಳೇದಾಗುತ್ತೆ. ಇನ್ನೊಂದು ಬಂದು ನಂದಿ ಕೂಡ ಹತ್ರ ಇದೆ, ನಂದಿ ಬೆಟ್ಟ ಕೂಡ ಹತ್ರ ಇದೆ, ಒಂದು ಶಿವನ ದೇವಸ್ಥಾನ ಕೂಡ ಹತ್ರ ಇದೆ. ಘಾಟಿ ಸುಬ್ರಹ್ಮಣ್ಯ, ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವರು ಮತ್ತು ನಂದಿ ಇವು 3 ಕೂಡ ಒಂದೇ ಡೈರೆಕ್ಷನ್ನಲ್ಲಿ ಇರೋದ್ರಿಂದ ಬರುವಂಥ ಭಕ್ತಾದಿಗಳಿಗೆ ಒಂದು 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 ಕುಟುಂಬನೇ, ಒಂದು ಫ್ಯಾಮಿಲಿನೇ ಸಿಕ್ದಂಗೆ ಆಗುತ್ತೆ. ಅವ್ರ ದರ್ಶನ ಎಲ್ಲನೂ ಪಡ್ಕೊಂಡು ಹೋಗ್ಬೋದು ಸರ್ ಭಕ್ತರು. ಒಳ್ಳೇದಾಗುತ್ತೆ.